Hello, Namaste TT aspirants. Today we are going to start the class about active voice and passive voice with Kannada explanation. Day 17. Perfect for KRTT English grammar preparation. Let's begin the class. What is voice? Voice tells whether the subject is doing the action or receiving the action. ವಾಯ್ಸ್ ಅಂದರೆ ಏನು? ವಾಕ್ಯದಲ್ಲಿ ಸಬ್ಜೆಕ್ಟ್ ಕ್ರಿಯೆಯನ್ನು ಮಾಡ್ತಾ ಇದ್ದಾನಾ ಅಥವಾ ಕ್ರಿಯೆಯನ್ನು ಸ್ವೀಕರಿಸ್ತಾ ಇದ್ದಾನಾ ಅಂತ ಎಂಬುದನ್ನು ತಿಳಿಸುವುದು ವಾಯ್ಸ್ ಅಂತ. ಅಂದರೆ ಕರ್ತೃ ಕ್ರಿಯೆಯನ್ನು ಮಾಡ್ತಾ ಇದ್ದಾನಾ ಅಥವಾ ಕ್ರಿಯೆಯ ಕರ್ತೃವಿನಿಂದ ಮಾಡಲ್ಪಡ್ತಾ ಇದೆಯಾ ಅಂತ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಅಂತ. ಇಲ್ಲಿ ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ಕರಿತೀವಲ್ಲ, ಹಾಗೆಯೇ ಆಕ್ಟಿವ್ ವಾಯ್ಸ್. ಇಲ್ಲಿ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆ್ಯಕ್ಷನ್, ಅಂದರೆ ಸಬ್ಜೆಕ್ಟು ಆ್ಯಕ್ಷನ್ ಮಾಡುತ್ತೆ ಇಲ್ಲಿ ಅಂತ. ಹೇಗೆ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಎಕ್ಸಾಂಪಲ್ಸ್: ರವಿ ಈಟ್ಸ್ ಆ್ಯನ್ ಆ್ಯಪಲ್. ಇಲ್ಲಿ ರವಿ ಸಬ್ಜೆಕ್ಟು, ಈಟ್ಸ್ ವರ್ಬು, ಆ್ಯಪಲ್ ಆಬ್ಜೆಕ್ಟ್. ರವಿ ಒಂದು ಸೇಬು ತಿನ್ನುತ್ತಾನೆ. ದ ಟೀಚರ್ ಟೀಚರ್ಸ್ ಇಂಗ್ಲಿಷ್. ಶಿಕ್ಷಕಿ ಇಂಗ್ಲಿಷ್ ಕಲಿಸುತ್ತಾರೆ. ಪ್ಯಾಸಿವ್ ವಾಯ್ಸ್. ಸಬ್ಜೆಕ್ಟ್ ರಿಸೀವ್ಸ್ ದ ಆ್ಯಕ್ಷನ್ಸ್, ಅಂದರೆ ಕರ್ತೃ ಕ್ರಿಯೆಯನ್ನು ಪಡಿತಾನೆ ಅಂತ, ತಗೊಳ್ತಾನೆ ಅಂತ. ಅಂದರೆ ಸ್ಟ್ರಕ್ಚರ್ ನೋಡೋಣ ಇಲ್ಲಿ. ಆಬ್ಜೆಕ್ಟ್, ಬಿ ವರ್ಬ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೀನ್ಸ್ V3 ಬೈ ಪ್ಲಸ್ ಸಬ್ಜೆಕ್ಟ್. ಈ ರೀತಿಯಾಗಿರುತ್ತೆ ಇದು. ಕರ್ಮಣಿ ಪ್ರಯೋಗ ಅಂತೀವಲ್ಲ ಹಾಗೆ. ಆ್ಯನ್ ಆ್ಯಪಲ್ ಈಸ್ ಈಟನ್ ಬೈ ರವಿ. ಒಂದು ಸೇಬು ರವಿಯಿಂದ ತಿನ್ನಲ್ಪಡುತ್ತದೆ. ಒಂದು ಸೇಬು ರವಿಯಿಂದ ತಿನ್ನಲ್ಪಡುತ್ತದೆ. ಆ್ಯನ್ ಆ್ಯಪಲ್ ಈಸ್ ಈಟನ್ ಬೈ ರವಿ. ಇಂಗ್ಲಿಷ್ ಈಸ್ ಟಾಟ್ ಬೈ ದ ಟೀಚರ್, ಅಂದರೆ ಇಂಗ್ಲಿಷ್ ಶಿಕ್ಷಕಿಯಿಂದ ಕಲಿಸಲಾಗುತ್ತದೆ ಅಥವಾ ಕಲಿಸಲ್ಪಡುತ್ತದೆ ಅಂತ ಬರುತ್ತಿಲ್ಲಿ. ರೂಲ್ಸ್ ಫಾರ್ ಆ್ಯಕ್ಟಿವ್ ಟು ಪ್ಯಾಸಿವ್, ಅಂದರೆ ಒಂದು ಆ್ಯಕ್ಟಿವ್ ವಾಯ್ಸ್ ಇರ್ತಕ್ಕಂಥ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡಬೇಕು ಅಂದಾಗ, ರೂಲ್ 1, ಆಬ್ಜೆಕ್ಟ್ ಬಿಕಮ್ಸ್ ಸಬ್ಜೆಕ್ಟ್. ಅಂದರೆ ಆಬ್ಜೆಕ್ಟ್ ಏನಾಗುತ್ತೆ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ರೂಲ್ 2, ಬಿ ಫಾರ್ಮ್ ಪ್ಲಸ್ V3. ಅಲ್ಲಿ ಬಿ ಫಾರ್ಮ್ ಮತ್ತು V3 ಬರಬೇಕು. ರೂಲ್ 3, ಸಬ್ಜೆಕ್ಟ್ ಗೋಸ್ ಟು ದ ಎಂಡ್ ವಿತ್ ಬೈ. ಅಂದರೆ ಇಲ್ಲಿ ಕಂಪಲ್ಸರಿಯಾಗಿ ಬೈ ಅನ್ನೋ ಯೂಸ್ ಆಗುತ್ತೆ ಸಬ್ಜೆಕ್ಟ್ ಜೊತೆ ಅಂತ. 4ನೇದು, ಟೆನ್ಸ್ ಮಸ್ಟ್ ನಾಟ್ ಚೇಂಜ್. ಅಂದರೆ ಇಲ್ಲಿ ಟೆನ್ಸ್ ಚೇಂಜ್ ಆಗಬಾರ್ದು ಅಂತ. ಟೆನ್ಸ್ ವೈಸ್ ಆ್ಯಕ್ಟಿವ್ ಟು ಪ್ಯಾಸಿವ್ ಫಾರ್ಮ್, ಅಂದರೆ ಕಾಲಾನುಕ್ರಮದಲ್ಲಿ ಕಾಲಗಳಿಗೆ ತಕ್ಕಂತೆ ಹೇಗೆ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ಗಳನ್ನು ಮಾಡಬೇಕು. ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಆ್ಯಕ್ಟಿವ್ ಮಾಡಬೇಕಾದ್ರೆ ಸಬ್ಜೆಕ್ಟ್ V1 ಪ್ಲಸ್ ಆಬ್ಜೆಕ್ಟ್ ಇರಬೇಕು. ಪ್ಯಾಸಿವ್ನ ಅದನ್ನು ಹೇಗೆ ಕನ್ವರ್ಟ್ ಮಾಡಬೇಕು ಅಂದರೆ ಆಬ್ಜೆಕ್ಟ್ ಮೊದಲು ತೊಗೊಂಡು ಎಮ್, ಈಸ್ ಆರ್ ಇವು ಮೂರಲ್ಲಿ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಪ್ಲಸ್ ಅದ್ರ ಜೊತೆಗೆ V3 ಪ್ಲಸ್ ಬೈ, ಆಮೇಲೆ ಲಾಸ್ಟಲ್ಲಿ ಸಬ್ಜೆಕ್ಟ್ ಬರುತ್ತೆ. ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಮೊದಲು ಬರುತ್ತೆ, ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಮೊದಲು ಬರುತ್ತೆ. ಎಕ್ಸಾಂಪಲ್ಸ್: ಹಿ ರೈಟ್ಸ್ ಅ ಲೆಟರ್. ಅ ಲೆಟರ್ ಈಸ್ ರಿಟನ್ ಬೈ ಹಿಮ್. ಹಿ ರೈಟ್ಸ್ ಅ ಲೆಟರ್ ಈಸ್ ರಿಟನ್ ಬೈ ಹಿಮ್. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಆ್ಯಕ್ಟಿವ್ ಸಬ್ಜೆಕ್ಟ್ ಎಮ್, ಈಸ್, ಆರ್ ಪ್ಲಸ್ ವಿ, ING ಪ್ಲಸ್ ಓ. ಕಂಟಿನ್ಯೂಸ್ ಇದ್ದಾಗ ಕಾಮನ್ ಆಗಿ ING ಫಾರ್ಮ್ ಬರುತ್ತೆ. ಇಲ್ಲಿ ಪ್ಯಾಸಿವ್ ಮಾಡಬೇಕಾದ್ರೆ ಮೊದಲು ಆಬ್ಜೆಕ್ಟ್ ಬರೋದು. ಎಮ್, ಈಸ್, ಆರ್, ಬೀಯಿಂಗ್ ಪ್ಲಸ್ V3. ಇಲ್ಲಿ ಬೀಯಿಂಗನ್ನು ಹಚ್ಚಬೇಕಾಗುತ್ತೆ ನಾವು. ಶಿ ಈಸ್ ಸಿಂಗಿಂಗ್ ಅ ಸಾಂಗ್. ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಹರ್. ಅಲ್ಲಿ ಬೈ ಅಂತ ಬರ್ತಾ ಇತ್ತಲ್ಲ, ಇಲ್ಲಿ ಬೀಯಿಂಗ್ ಮಾಡಬೇಕು ಅದನ್ನು. ಅ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಹರ್ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಕ್ಟಿವ್ ಎಸ್, ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಈ ರೀತಿಯಾಗಿ ಪ್ಯಾಸಿವ್ ಆಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V3. ಎಕ್ಸಾಂಪಲ್: ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ದ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ದೆಮ್. ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ದೆಮ್. ಪಾಸ್ಟ್ ಸಿಂಪಲ್ ಆ್ಯಕ್ಟಿವ್ ಸಬ್ಜೆಕ್ಟ್ V2 ಪ್ಲಸ್ ಆಬ್ಜೆಕ್ಟ್. ಪ್ಯಾಸಿವ್ ಆಬ್ಜೆಕ್ಟ್ ವಾಸ್ ಆರ್ ವರ್ ಪ್ಲಸ್ V3. ಅಂದರೆ ಇಲ್ಲಿ ಪಾಸ್ಟಲ್ಲಿ ನಾವೇನು ಮಾಡ್ತಾ ಇದ್ದೀವಿ, V2 ಫಾರ್ಮನ್ನು ಬಳಸ್ತಾ ಇದ್ದೀವಿ.
ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ವಾಸ್ ಆರ್ ವರ್ಬ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಬಳಸಿ V3 ಅನ್ನು ತೊಗೊಳ್ತಾ ಇದ್ದೀವಿ. ಎಕ್ಸಾಂಪಲ್ ನೋಡೋಣ. ಹಿ ಕ್ಲೀನ್ಡ್ ದ ರೂಮ್. ದ ರೂಮ್ ವಾಸ್ ಕ್ಲೀನ್ಡ್ ಬೈ ಹಿಮ್. ಹಿ ಕ್ಲೀನ್ಡ್ ದ ರೂಮ್, ಇದು ಆಕ್ಟಿವ್ ವಾಯ್ಸು. ದ ರೂಮ್ ವಾಸ್ ಕ್ಲೀನ್ಡ್ ಬೈ ಹಿಮ್ ಅನ್ನೋದು ಪ್ಯಾಸಿವ್ ವಾಯ್ಸ್. ಪಾಸ್ಟ್ ಕಂಟಿನ್ಯೂಸಲ್ಲಿ ಪ್ಯಾಸಿವ್ ಅಲೌಡ್. ಎಕ್ಸಾಂಪಲ್, ದೇ ವರ್ ವಾಚಿಂಗ್ ದ ಮೂವಿ. The movie was being watched by them. The movie was being watched by them. Future simple active. S will plus V1 plus O. Passive O plus will plus B plus V3. ಈ ಥರವಾಗಿ ಸ್ಟ್ರಕ್ಚರನ್ನು ಯೂಸ್ ಮಾಡಿ ನಾವೇನು ಮಾಡಬಹುದು. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಫ್ಯೂಚರ್ ಟೆನ್ಸ್ ಹೇಗಾಗುತ್ತೆ ಅಂತ. ಶಿ ವಿಲ್ ಫಿನಿಶ್ ದ ವರ್ಕ್. The work will be finished by her. The work will be finished by her. Next, verbs without passive form. ಅಂದರೆ ಪ್ಯಾಸಿವ್ ಫಾರ್ಮ್ ಇಲ್ಲದೇ ವರ್ಬ್ಸನ್ನು ಹೇಗೆ ಯೂಸ್ ಮಾಡೋದು. ದೀಸ್ ವರ್ಬ್ಸ್ ಕೆನಾಟ್ ಬಿ ಯೂಸ್ಡ್ ಇನ್ ಪ್ಯಾಸಿವ್. ಅಂದರೆ ಇವುಗಳನ್ನು ಪ್ಯಾಸಿವಲ್ಲಿ ಯೂಸ್ ಮಾಡೋಂಗಿಲ್ಲ. ಯಾವ್ಯಾವು? ಹ್ಯಾವ್, ಹ್ಯಾಸ್, ಓನರ್ಶಿಪ್, ಬಿಲಾಂಗ್ ಟು, ರಿಸಂಬಲ್, ಕನ್ಸಿಸ್ಟ್ ಆಫ್, ಲ್ಯಾಕ್. ಈ ಒಂದು ವರ್ಬ್ಗಳನ್ನು ಪ್ಯಾಸಿವ್ ಜೊತೆ ಬಳಸೋದಕ್ಕೆ ಬರಲ್ಲ, ನೆನ್ಪಿಟ್ಕೋಬೇಕು ಇದನ್ನು. ನೆಕ್ಸ್ಟ್ ಎಕ್ಸಾಂಪಲ್, ಶಿ ಹ್ಯಾಸ್ ಎ ಕಾರ್. ನೋ ಪ್ಯಾಸಿವ್, ಇಲ್ಲಿ ಪ್ಯಾಸಿವ್ ಮಾಡೋದಕ್ಕೆ ಬರೋದಿಲ್ಲ ಅಂತ. ಎಕ್ಸಾಂಪಲ್ ಫಾರ್ TET, ಕನ್ವರ್ಟ್ ಟು ಪ್ಯಾಸಿವ್ ವಾಯ್ಸ್. ದ ಸ್ಟೂಡೆಂಟ್ಸ್ ಸಾಲ್ವ್ ದ ಕ್ವಶನ್. ದ ಕ್ವಶನ್ ವರ್ ಸಾಲ್ವ್ಡ್ ಬೈ ದ ಸ್ಟೂಡೆಂಟ್ಸ್. ಶಿ ಹೆಲ್ಪ್ಸ್ ದ ಪುವರ್. ದ ಪುವರ್ ಆರ್ ಹೆಲ್ಪ್ಡ್ ಬೈ ಹರ್. He will open the door. The door will be opened by him. They are reading a story. A story is being read by him. By them. A story is being read by them. I have written a letter. A letter has been written by me. Practice questions with answers. Change to passive voice. She cooks food. Food is cooked by her. ಈ ರೀತಿಯಾಗಿ. They built a house. A house was built by them. He has won the prize. The prize has been won by him. The teacher is correcting papers. Papers are being corrected by the teacher. People speak English worldwide. English is spoken worldwide. MCQs for ಕರ್ನಾಟಕ TET. ದ ಲೆಟರ್ ಡ್ಯಾಶ್ ಬೈ ಹಿಮ್. ಏನಿರ್ಬೋದು ಇಲ್ಲಿ? ಈಸ್ ರೈಟಿಂಗ, ವಾಸ್ ರಿಟನ, ರಿಟನ್ನ, ರೈಟಿಂಗ. ಆನ್ಸರ್ ವಾಸ್ ರಿಟನ್. ದ ಲೆಟರ್ ವಾಸ್ ರಿಟನ್ ಬೈ ಹಿಮ್. ಚೂಸ್ ದ ಪ್ಯಾಸಿವ್ ವಾಯ್ಸ್. ಇದರಲ್ಲಿ ಪ್ಯಾಸಿವ್ ವಾಯ್ಸ್ ಯಾವುದಿದೆ? ದೇ ಹ್ಯಾವ್ ಫಿನಿಶ್ಡ್ ದ ವರ್ಕ್. ಇದಕ್ಕೆ ಪ್ಯಾಸಿವ್ ವಾಯ್ಸ್ ಹೇಗೆ? ದ ವರ್ಕ್ ಈಸ್ ಫಿನಿಶ್ಡ್ ಬೈ ದಮ್ಮ. ದ ವರ್ಕ್ ಹ್ಯಾಸ್ ಬೀನ್ ಫಿನಿಶ್ಡ್ ಬೈ ದಮ್ಮ. The work was finished by them. The work will be finished by them. Answer B. The work has been finished by them. Active voice of the song was sung by her. Idrud active voice. She sang the song. She sings the song. She is singing the song. She has sung the song. She sang the song. Answer. ಕ್ವಿಕ್ ಸಮರಿಯನ್ನು ನೋಡೋಣ ಈಗ. ವಾಯ್ಸ್ ಇಸ್ ಈಕ್ವಲ್ ಟು ಸಬ್ಜೆಕ್ಟ್ಸ್ ರೋಲ್ ಇನ್ ಆ್ಯಕ್ಷನ್. ವಾಯ್ಸ್ ಅಂದ್ರೇನು? ಆ ಒಂದು ಕರ್ತೃವಿನ ಕ್ರಿಯೆ ಕುರಿತಿರ್ತಕ್ಕಂಥ ಒಂದು ಪಾತ್ರ ಅಂತ. ಆಕ್ಟಿವ್ ವಾಯ್ಸ್, ಸಬ್ಜೆಕ್ಟ್ ಡಸ್ ಆ್ಯಕ್ಷನ್. ಇಲ್ಲಿ ಕರ್ತೃ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್, ರಾಮ್ ಈಟ್ಸ್ ಮ್ಯಾಂಗೋ. ಪ್ಯಾಸಿವ್ ವಾಯ್ಸ್, ಸಬ್ಜೆಕ್ಟ್ ರಿಸೀವ್ಸ್ ಆ್ಯಕ್ಷನ್, ಅಂದರೆ ಕರ್ತೃ ಕ್ರಿಯೆಯನ್ನು ಸ್ವೀಕರಿಸ್ತಾನೆ ಅಂತ. Example, mango is eaten by Ram. Important points, object becomes subject. Use be form plus V3 ಅಂದರೆ passive voice ಅಲ್ಲಿ. Tense does not change. Some words do not allow passive voices. This is the class of active and passive voice. Let's stop the today's class. Let's begin tomorrow new class with a new topic. Till then, keep tuning to our channel. Don't forget to subscribe and press the like button. Thank you for supporting us. Thank you. Take care.